ರಾಣೆಬೆನ್ನೂರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಜಯ ಕರ್ನಾಟಕ ಸಂಘಟನೆಯ ನೂತನ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಸಂಘಟನೆಯ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ರಾಜ್ಯಾಭಿಮಾನ ಸಂಘಟನೆಯ ಬಲವರ್ಧನೆ ಹಾಗೂ ಜನಪರ ಹೋರಾಟಗಳ ಸಂಕಲ್ಪದೊಂದಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕರಿಯಪ್ಪ ದೇಳ್ಳಪ್ಪ ಅಣ್ಣೀರವರನ್ನ ಜಯ ಕರ್ನಾಟಕ ಸಂಘಟನೆಯ ನೂತನ ತಾಲೂಕು ಅಧ್ಯಕ್ಷರಾಗಿ ಅಧಿಕೃತವಾಗಿ ಪದಗ್ರಹಣ ಮಾಡಿಸಲಾಯಿತು. ಉಪಾಧ್ಯಕ್ಷರಾಗಿ ವಸಂತ ಹನುಮಂತಪ್ಪ ಪೂಜಾರ್ ಹಾಗೂ ಕಾರ್ಯದರ್ಶಿಯಾಗಿ ಹನುಮಂತಪ್ಪ ಕರಬಸಪ್ಪ ಕುಮರಿ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ದಿವಸ ರಾಣೆಬೆನ್ನೂರು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನಲ್ಲಿ ನಾವು ನೂತನವಾಗಿ ಕರಿಯಪ್ಪ ಅಣ್ಣಿಗೇರಿ ಅವರನ್ನ ತಾಲೂಕಾಧ್ಯಕ್ಷನಾಗಿ ನೇಮಕ ಮಾಡಿದ್ದೇವೆ. ಈ ಒಂದು ಜಯಕಾಣ ಸಂಘಟನೆ ಹಿಂದೂ ಕೂಡ ಹಲವಾರು ಯೋಜನೆಗಳನ್ನು ಒಳಗೊಂಡು ಈ ಒಂದು ಸಂಸ್ಥಾಪಕ ಅಧ್ಯಕ್ಷರಾದಂಥ ಅಣ್ಣ ಮುತ್ತಪ್ಪ ರೈ ಅವರು ಕೊಟ್ಟವನ ಹೊಸ ನಾಡೊಂದನ್ನು ಒಂದೇ ಕುಲ ಒಂದೇ ದೈವ ಒಂದೇ ನೆಲ ಒಂದೇ ಜಲ ಈ ಒಂದು ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ಒಂದು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಏನು ಇವತ್ತಿನ ದಿವಸ ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ ಮಕ್ಕಳು, ಮತ್ತು ಇವತ್ತು ಕನ್ನಡ ಭಾಷೆಗೆ ಧಕ್ಕೆ ಬಂದಾಗ ಮತ್ತು ರೈತರ ವಿಷಯ ಇರ್ಬೋದು, ಈ ಎಲ್ಲ ವಿಷಯಗಳನ್ನು ಒಳಗೊಂಡು ಇವತ್ತಿನ ದಿವಸ ಮೊದಲಿಗೆ ಶಿಕ್ಷಣದಿಂದ ಅವರು ಬಹಳ ವಂಚಿತ ಆಗ್ತಂಥ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೋಸ್ಕರ ಒಂದು ಸಮಾನ ಶಿಕ್ಷಣತೆ ನೀತಿ ಜಾರಿ ಆಗಬೇಕು ರಾಜ್ಯದಲ್ಲಿ ಅಂಥೇಳಿ ನಮ್ಮ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಸಂಘಟನೆಯನ್ನು ಹುಟ್ಟುಹಾಕಿದ್ರು. ಎಲ್ಲ ಸಂಘಟನೆಯ ಸಿಂಬಾಲ ಬರೀ ಎರಡಿದೆ. ನಮ್ಮ ಸಿಂಬಾಲದಲ್ಲಿ ಒಂದು ಹಸಿರನ್ನು ನಾವು ಸೇರ್ಪಡೆ ಮಾಡ್ಕೊಂಡಿದ್ದೇವೆ. ಅದೇ ಒಂದು ರೈತರ ಒಂದು ಸಂಕೇತ ಇದ್ರ ಜೊತೆ ಇರಬೇಕು, ರೈತರ ಒಂದು ಬೆನ್ನೆಲುಬಾಗಿ ಇರಬೇಕು ಈ ಸಂಘಟನೆ ಅಂತೇಳಿ ಇವತ್ತಿನ ದಿವಸ ಸುಮಾರು 2008ರಲ್ಲಿ ಸ್ಥಾಪನೆಯಾದಂಥ ಸಂಘಟನೆ. ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷ ಅಂತ BN ಜಗದೀಶ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಸಂಘಟನೆ ಮುನ್ನುಗ್ತಾ ಇದೆ. ನಾವು ಮಹದಾಯಿ ಹೋರಾಟ ಇರ್ಬೋದು, ಕಾವೇರಿ ವಿಚಾರ ಇರ್ಬೋದು, ಕಳಸಾ ಬಂಡೂರಿ ವಿಚಾರ ಇರ್ಬೋದು, ರೈತರ ಸಮಸ್ಯೆ ಬಗ್ಗೆ ಇರ್ಬೋದು, ಮತ್ತು ಕ್ರೀಡೆ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಒಳಗೊಂಡು ಬರೀ ಹೋರಾಟ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಈ ಸಂಘಟನೆಯನ್ನು ಗುರುತಿಸ್ಕೊಂತ ಬರ್ತಾ ಇದೆ. ಆದ್ರಿಂದ ಇವತ್ತಿನ ದಿವಸ ಈ ಹಿಂದೂ ಕೂಡ ನಮ್ಮಲ್ಲಿ ಇಲ್ಲಿ ರಾಣೆಬೆನ್ನೂರು ತಾಲೂಕಲ್ಲಿ ಅಧ್ಯಕ್ಷರು ಈ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ರು. ಇವಾಗ ನಾವು ಕರಿಯಪ್ಪ ಅವರಿಗೆ ಈ ಒಂದು ತಾಲೂಕಾಧ್ಯಕ್ಷರಾಗಿ ಒಂದು ಸಾರಥ್ಯವನ್ನು ನೀಡ್ತಾ ಇದ್ದೇವೆ. ಇವತ್ತಿನ ದಿವಸ ಅವರಿಂದ ಈ ಜಿಲ್ಲೆಯಲ್ಲಿ ಕೂಡ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯನ್ನ ಒಂದು ಉತ್ತಮವಾದಂಥ ಒಂದು ಸಿಟಿ. ಇಲ್ಲಿ ಕೂಡ ಹಲವಾರು ಸಮಸ್ಯೆಗಳೇ ಇದ್ದಾವೆ. ಆ ಸಮಸ್ಯೆಗಳನ್ನ ಒಂದು ಎದುರಿಸಿ ಇವತ್ತಿನ ದಿವಸ ನಮ್ಮ ಕರಿಯಪ್ಪ ಅವರು ಇಲ್ಲಿ ಕೆಲಸವನ್ನ ಮಾಡ್ಬೇಕಂತೇಳಿ ನಾನು ಇವತ್ತಿನ ದಿವಸ ಅವರಿಗೆ ಮನವರಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ರಾಣೆಬೆನ್ನೂರಲ್ಲಿ ಕೂಡ ಜ್ವಲಂತ ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು, ಜನರಿಗೆ ತಿಳಿ ಹೇಳಬೇಕು. ಇದೆಲ್ಲವನ್ನು ಇವತ್ತು ಅವ್ರು ಏನು ಅವರು ಪದಾಧಿಕಾರಿಗಳು ಮಾಡಿದ್ದಾರೆ, ಅವರೆಲ್ಲರೂ ಸೇರಿ ಈ ಒಂದು ರಾಣೆಬೆನ್ನೂರು ತಾಲೂಕನ್ನ ಒಂದು ಉನ್ನತವಾದಂಥ ಸಿಟಿಯನ್ನ ಮಾಡಬೇಕು, ಸಮಸ್ಯೆ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ನಾನು ಇವತ್ತಿನ ದಿವಸ ಕರಿಯಪ್ಪರಿಗೆ ತಿಳುವಳಿಕೆಯನ್ನು ಹೇಳ್ತಾ ಇದ್ದೇನೆ. ಸರ್ ನೆಕ್ಸ್ಟ್ ಸರ್, ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಇವತ್ತೇನು ನಾವು ತಾಲೂಕಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮಾಡಿದ್ದೀವಿ. ಇವತ್ತು ಕರಿಯಪ್ಪ ಅಣ್ವೇರಿ ಅವ್ರನ್ನ ತಾಲೂಕಾಧ್ಯಕ್ಷರಾಗಿ ಮಾಡಿದ್ದೀವಿ. ಅಣ್ಣೇರ್ ಕರಿಯಪ್ಪ ಅಣ್ಣೇರ್ ಅವ್ರನ್ನ ತಾಲೂಕಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಇವತ್ತೇನಪ್ಪ ಕನ್ನಡ ನಾಡು ನುಡಿ ಜಲ ಭಾಷೆಗಾಗಿ ಇವತ್ತು ಅನೇಕ ಸಂಘಟನೆಗಳು ನೂರಾರು ಸಂಘಟನೆ ಹೋರಾಟ ಪ್ರತಿನಿಧಿತ್ವ ಮಾಡ್ತಿದ್ದವು. ಬಟ್ ಅದರಲ್ಲಿ ನಮ್ಮ ವಿಭಿನ್ನವಾದ ಸಂಘಟನೆ ಅಂದರೆ ಜಯಕರಣ ಸಂಘಟನೆ. ಯಾಕಂದರೆ ಕಟ್ಟೋಣ ನಾವು ಹೊಸ ನಾಡು ಅಂತೇಳಿ ಅಣ್ಣ ಮುತ್ತಪ್ಪರ ಸ್ಥಾಪನೆ ಮಾಡಿದಂಥ ಈ ಸಂಘಟನೆ ಒಂದೇ ನಾಡು ಒಂದೇ ಕುಲ ಒಂದೇ ದೈವ ಅಂಥೇಳಿ ನಾವೆಲ್ಲರನ್ನ ಒಗ್ಗೂಡಿಸಿ ಎಲ್ಲ ಸಮುದಾಯಗಳ ಸಮಾಜ ಜೊತೆಗೆ ಒಳಗೂಡಿ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ರಾಣೆಬೆನ್ನೂರು ತಾಲೂಕಿನಲ್ಲಿ ಸಹಿತ ಭಾಳಷ್ಟು ಸಮಸ್ಯೆಗಳದಾವೆ. ಯಾಕಂದರೆ ಸಿಟಿ ಬೆಳೀತಾ ಹೋಗ್ತಿದ್ದಾಗ ಹಿಂದೆ ಅನೇಕ ಸಮಸ್ಯೆಗಳು ಉತ್ಪಾದನೆ ಆಗ್ತಿರ್ತಾವೆ. ಅದರ ವಿರುದ್ಧ ಧ್ವನಿ ಎತ್ತುವ ಒಂದು ಸಂಘಟನೆಗಳು ಆಗಬೇಕು ಅಂತೇಳಿ ಇವತ್ತು ನಮ್ಮ ಜಯಕರಣ ಸಂಘಟನೆ ಇವತ್ತು ರಾಣೆಬೆನ್ನೂರು ತಾಲೂಕಿನಲ್ಲಿ ಆದಷ್ಟು ಎತ್ತರವಾಗಿ ಹೆಮ್ಮರವಾಗಿ ಬೆಳೀಲಿ ಮತ್ತು ಸಾರ್ವಜನಿಕರಿಗೆ ಇದರಿಂದ ಉಪಯೋಗ ಆಗಲಿ ಅಂಥೇಳಿ ಇವತ್ತು ನಾವು ಹೇಳ್ತಾ ಬರ್ತಿದ್ವಿ. ಅದೇ ರೀತಿ ನಾವು ರಾಣೆಬೆನ್ನೂರು ತಾಲೂಕಿನಲ್ಲಿ ಉತ್ತಮ ಸಂಘಟನೆ ಮಾಡಿರಿ ಅಂತೇಳಿ ಕರಿಯಪ್ಪ ಅಣ್ವೇರಿ ಅವ್ರನ್ನ ಇವತ್ತು ತಾಲೂಕಾಧ್ಯಕ್ಷರು ಮಾಡಿದ್ದೀವಿ. ಓಕೆ, ನಾವು ಲಂಚಮುಕ್ತ ರಾಣೆಬೆನ್ನೂರು ನಿರ್ಮಾಣ ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ಅದನ್ನು ನಾವು ಶ್ರಮಪಟ್ಟು ಎಷ್ಟು ನಮ್ಮ ಕೈಲಾದಷ್ಟು ಇದನ್ನಿದ್ದ ನಾವು ನಡೆಸ್ತೀವಿ. ಈಗ ಸಮಸ್ಯೆ ಏನಪ್ಪ ಅಂದ್ರೆ, ಒಂದು ರಾಣೆಬೆನ್ನೂರು ನಗರಸಭೆ ಒಂದು ಈ ಸುತ್ತ ತಗೋಣಕ್ಕೆ ಒಂದು 500 ರೂಪಾಯಿ ಚಾರ್ಜ್ ಆಗ್ಬೋದು. ಹಂಗಾಗಿ ಇಲ್ಲಿ 30,000 40,000 ರೂಪಾಯಿ ತಗೋಣ ಲೆವೆಲ್ನಾಗ ಲಂಚ ನಡೆಯಕೊಂತೈತಿ. ಅದ್ರ ವಿರುದ್ಧ ಧ್ವನಿ ಎತ್ತಾಗ ಇನ್ನೂ ಅನೇಕ ಸಮಸ್ಯೆಗಳು ಅದಾವೆ. ಅವನ್ನೆಲ್ಲ ಮುಂದಿನ ದಿನದಾಗ ನಿಮಗೆ ಗೊತ್ತಾಗತ್ತೆ. ನಾವು ಯಾವ ಥರ ಮಾಡ್ತೇವೆ ಅನ್ನೋದು ಮಾಡಿ ತೋರಿಸ್ತೀವಿ. ಕನ್ನಡ ಪರ ಧ್ವನಿ ಎತ್ತೋದಾದರೆ ಈಗಾಗಲೇ ಏನದು ಆಂಗ್ಲ ಭಾಷಿಗ ಬೋರ್ಡ್ಗಳು
ಹಲವಾರು ಪ್ರವಾಸಿಗರು ಕೂಡ ಇಲ್ಲಿ ಬಂದು ತಮ್ಮ ತಮ್ಮ ವ್ಯವಹಾರ ವಹಿವಾಟು ಮಾಡಿಕೊಳ್ಳೋರು. ಯಾವುದೇ ಕಾರಣಕ್ಕೂ ಈಗಾಗಲೇ ಸರ್ಕಾರದ ಆದೇಶ 60% ನಿರ್ಧಾರ ತಗೊಂಡು ನಾವು ಮನವಿ ಕೊಡ್ತೇವೆ ತಹಸೀಲ್ದಾರ್ಗೆ. ಒಂದು ರೌಂಡ್ ಅರ್ಜಿ ಕೊಡ್ತೇವೆ. ಕೊಟ್ಟು ಮುಂದಿನ ನಾವು ಎಲ್ಲರೂ ಸೇರಿ ಅವನ್ನ ತಗ್ಸಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಪ್ರಯತ್ನ ಆಕೈತಿ ಅಷ್ಟು ಮಾಡಿ ಇದು ಮಾಡ್ತೇವೆ. ಸಾಕಷ್ಟು ನಾವು ರೈತರ ಮಕ್ಕಳು ರೈತರ ಪರವಾಗಿ ಇರ್ತೇವೆ. ಅದ್ರಾಗೇನು ಎಣ್ಣ ಮಾತಾಡಿ